ನೈಸ್ನಿಂದ ಭೂಮಿ ವಾಪಸ್ ಪಡಿಬೇಕು ಅನ್ನುವಂತಹ ಸೂಚನೆ ಇದೆಯಲ್ಲ, ಇದು ನಾನು ಹೇಳ್ತಾ ಇರುವಂತದಲ್ಲ, ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಅಂತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರೇನು ಭೂಮಿಯನ್ನ ಅಕ್ವಿಷನ್ ಮಾಡ್ಕೊಂಡ್ರಲ್ಲ 22 ಸಾವಿರ ಎಕರೆಗೂ ಹೆಚ್ಚಿನ ಭೂಮಿ, ಬಟ್ ಇವರು ಅಗ್ರಿಮೆಂಟ್ ಅಲ್ಲಿ ಇದ್ದಂತ ಪ್ರಕಾರವಾಗಿ ಕೆಲಸ ಮಾಡಿದಾರ? ಇಲ್ಲಿ ತನಕ ಮಾಡಿಲ್ಲ. ನೈಸ್ ರೋಡ್ ವಿಚಾರವಾಗಿ ನಾನು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೀನಿ. ನಾನು ಬರೆದಿರುವಂಥ ಪತ್ರವನ್ನ ಅವ್ರು ಇನ್ನೂ ನೋಡಿಲ್ವಂತೆ. 20 ವರ್ಷಗಳಿಂದ ಭೂಮಿಯನ್ನ ವಶಪಡಿಸಿಕೊಂಡು ಹಣ ಕೊಟ್ಟಿಲ್ಲ ರೈತರಿಗೆ, ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತೆಲ್ಲ ಕುಮಾರಸ್ವಾಮಿ ಅವರು ಮತ್ತೆ ಈಗ ನೈಸ್ ವಿಚಾರವಾಗಿ ಟೀಕೆ ಮಾಡ್ತಿದ್ದಾರೆ. ಅಶೋಕ್ ಖೇಣಿ ಅವರು ನೀವು ವಿಚಾರ ಪ್ರಸ್ತಾಪ ಮಾಡಿದ್ರೆ ಬಹಳ ಸಿಟ್ಟಾಗೆಲ್ಲ ಮಾತನಾಡ್ತಿದ್ದಾರೆ. ಅಶೋಕ್ ಖೇಣಿ ಹೌದು, ವಾಪಸ್ ತಗೋಬೇಕು ಅನ್ನೋದು ನಾನು ಹೇಳ್ತಿಲ್ಲ. ಹೈಕೋರ್ಟ್ನ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಇತ್ತೀಚೆಗೆ ತೀರ್ಪು ಕೊಟ್ಟಿದ್ದಾರೆ. ಹಲವಾರು ಕಾಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಆ ನೈಸ್ನ ಯೋಜನೆ ಹೆಸರಿನಲ್ಲಿ BMIC ಯೋಜನೆಯ ಹೆಸರಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಹಲವಾರು ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ಏನೇನು ಇವತ್ತು ಲೂಟಿ ಆಗಿದೆ, ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಳೆದ 20 ವರ್ಷದಿಂದ ರೈತರು ಭೂಮಿನ ವಶಪಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ, ರೈತರಿಗೆ ಅವಾರ್ಡ್ ಕೊಟ್ಟಿಲ್ಲ. ಇನ್ನೂ ಅದರ ಬಗ್ಗೆ ಕೋರ್ಟು ಇವತ್ತು ಕೆಲವು ಸರ್ಕಾರಕ್ಕೆ ಏನು ಗಡುವು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಗಡುವು ಅನ್ನೋದಲ್ಲ, ಇವತ್ತು ಏನು ತೀರ್ಮಾನ ಮಾಡಬೇಕು, ಇಲ್ಲಿ ಈ ಒಂದು BMIC ಯೋಜನೆ ಈ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ದೊಡ್ಡ ಮಟ್ಟದ ಹಗರಣ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನಾನೇನೋ ಒಂದು ಪತ್ರ ಬರೆದಿದ್ದೇನೆ, ಅದನ್ನು ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪನ್ನು ಇವತ್ತು ಜಾರಿಗೆ ತನ್ನಿ ಅಂತ ಏನು ಪತ್ರ ಬರೆದಿದ್ದೇನೆ. ಪತ್ರ ನೋಡಿಲ್ವಂಥವ್ರು ಇನ್ನೂ ಪಾಪ. ಪತ್ರ ನೋಡಿ ಏನು ಕ್ರಮ ತಗೋಬೇಕು ಕಾನೂನು ವ್ಯಾಪ್ತಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ, ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನು ತೀರ್ಮಾನ ತಗೋತಾರೆ. ಪತ್ರ ಬಂದಿಲ್ಲ. ಹಾಂ, ಪತ್ರ ನೋಡಿಲ್ವಂತಲ್ಲ ಅವರು. ಪತ್ರ ನೋಡಿ ತೀರ್ಮಾನ ತಗೊಳ್ಳಿ. ಪಾಪ ಕೋರ್ಟ್ ಆದೇಶ 78 ಜುಲೈ ತಿಂಗಳಲ್ಲಿ ಬಂದಿದೆ. ಈಗ ಆಗಸ್ಟು 15 ಎಷ್ಟನೇ ತಾರೀಕು ಇವತ್ತು 16ಕ್ಕೆ ಬಂದಿದ್ದೀವಿ. ಇವತ್ತು ಇನ್ನೂ ಪತ್ರ ಕೋರ್ಟ್ನ ಆದೇಶ ನೋಡಿ